ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ಇತಿಹಾಸದಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯದಷ್ಟು ರಕ್ತಸಿಕ್ತವಾದಂತಹ ಜಿದ್ದಾಜಿದ್ದಿನಿಂದ ಕೂಡಿದ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನು ಮೀರಿಸುವಂತಹ ಅಖಾಡ ಬೇರೊಂದಿಲ್ಲ. ಬಂಗಾಳದಲ್ಲಿ ಸದ್ಯ ಅಕ್ಷರಶಃ ಒಂದು ರಣರಂಗವೇ ನಿರ್ಮಾಣವಾಗಿದೆ. ಒಂದ್ ಕಡೆ ದಶಕಗಳಿಂದ ಇಡೀ ರಾಜ್ಯವನ್ನ ತನ್ನ ಒಕ್ಕಿನ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಟಿಎಂಸಿ ಅಧಿನಾಯಕಿ ದೀದಿ ಮಮತಾ ಬ್ಯಾನರ್ಜಿ, ಮತ್ತೊಂದು ಕಡೆ ಹಗಲು ರಾತ್ರಿ ಎನ್ನದೇ ಅಲ್ಲಿನ ಬೀದಿ ಬೀದಿಗಳಲ್ಲಿ ನಡೆಸಲಾಗ್ತಾ ಇರುವಂತಹ ಗೂಂಡಾಗಿರಿ, ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಯಾವುದೇ ಭಯವಿಲ್ಲದೆ ನುಗ್ಗಿ ಬರ್ತಾ ಇರುವಂತಹ ಅಕ್ರಮ ವಲಸಿಗರ ಹಾವಳಿ, ಈ ಎಲ್ಲ ದುರಾಡಳಿತಗಳಿಂದ ಅಕ್ಷರಶಃ ಬೇಸತ್ತು ರೊಚ್ಚಿಗೆದ್ದಿರುವಂತಹ ಪಶ್ಚಿಮ ಬಂಗಾಳದ ಜನತೆ ಇಂದು ಒಬ್ಬನೇ ಒಬ್ಬ ನಾಯಕನ ಆಗಮನಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಆ ನಾಯಕ ಬೇರ್ ಯಾರು ಅಲ್ಲ, ಉತ್ತರ ಪ್ರದೇಶದಲ್ಲಿ ರೌಡಿಗಳ ಮಾಫಿಯಾಗಳ ಸಾಮ್ರಾಜ್ಯವನ್ನೇ ಮಣ್ಣು ಮುಕ್ಕಿಸಿದಂತಹ, ಗೂಂಡಾಗಳ ಬೆನ್ನೆಲುಬನ್ನ ಮುರಿದಂತಹ, ಅಪರಾಧಿಗಳ ನಿದ್ದೆಯನ್ನ ಗೆಳಿಸಿದ ಸಾಕ್ಷಾತ್ ಬುಲ್ಡೋಸರ್ ಬಾಬಾ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಸ್ನೇಹಿತರೆ, ಪಶ್ಚಿಮ ಬಂಗಾಳದ 2026ರ ಚುನಾವಣೆ ಕಣಕ್ಕೆ ಬಿಜೆಪಿಯ ಅತಿ ದೊಡ್ಡ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಅಧಿಕೃತ ಎಂಟ್ರಿ ಶುರುವಾಗಿದೆ. ಗಡಿಯಾರದ ಮುಳ್ಳು 11 ಗಂಟೆ 20 ನಿಮಿಷ ತೋರಿಸ್ತಾ ಇದ್ದಂತೆ ಬಂಗಾಳದ ನೆಲದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಸಿಡಿಲಿನಂತಹ ಧ್ವನಿ ಮೊಳಗಿದೆ. ಆ ಧ್ವನಿಗೆ ಇಡೀ ಟಿಎಂಸಿ ಪಾಳೆಯ ಅಕ್ಷರಶಃ ನಡುಗು ಹೋಗಿದೆ. ಅಷ್ಟಕ್ಕೂ ಬಂಗಾಳದ ಜನತೆ ಯೋಗಿ ಆದಿತ್ಯನಾಥ್ ಅವರಿಗೆ ಇಷ್ಟೊಂದು ಬೇಡಿಕೆ ಇಡ್ತಾ ಇರೋದಾದ್ರೂ ಯಾಕೆ? ಯೋಗಿ ತಮ್ಮ ಭಾಷಣದಲ್ಲಿ ಪ್ರಯೋಗಿಸಿರುವಂತಹ ಆ 3 ಬ್ರಹ್ಮಾಸ್ತ್ರಗಳು ಯಾವುವು? 2021ರಲ್ಲಿ ದೀದಿ ಗಾಯಿ ಎನ್ನುವಂತಹ ಘೋಷಣೆ ಕೂಗಿದಂತಹ ಯೋಗಿ ಈ ಬಾರಿ ಮೇ 4 ದೀದಿ ಗಾಯಿ ಎನ್ನುವಂತಹ ಹೊಸ ರಾಗ ಶುರು ಮಾಡಿದರ ಹಿಂದಿನ ಮಾಸ್ಟರ್ ಪ್ಲಾನ್ ಆದ್ರೂ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಗತ್ತಿನ ಯಾವುದೇ ಟಿವಿ ಚಾನೆಲ್ಗಳು ನಿಮಗೆ ಇಷ್ಟು ಆಳವಾಗಿ ವಿವರಿಸದಂತಹ ಬಂಗಾಳದ ಚುನಾವಣೆಯ ರಣಕಣದ ಪ್ರತಿಯೊಂದು ಎಳೆಯನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಉರುಳಿ ಅಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಬಂಗಾಳದಲ್ಲಿ ಯೋಗಿ ಎಂಟ್ರಿಯಿಂದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮೊದಲು ನಾವು ಬಂಗಾಳದ ಅಸಲಿ ಗ್ರೌಂಡ್ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ ಮೇಲೆ ಏನಾಗಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಮಹಿಳೆಯರ ಮೇಲೆ ಕಣ್ಣು ಹಾಕುವ ಕಾಮುಕರಿಗೆ, ಗೂಂಡಾಗಿರಿ ಮಾಡುವ ರೌಡಿಗಳಿಗೆ ಅಲ್ಲಿ ಇರುವುದೇ ಎರಡೇ ದಾರಿ. ಒಂದು ಜೈಲಲ್ಲಿ ಕಂಬಿ ಎಣಿಸುವುದು, ಇಲ್ಲವೇ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿ ಅವರ ಸಾಮ್ರಾಜ್ಯ ಶಾಶ್ವತವಾಗಿ ಮಣ್ಣು ಪಾಲಾಗಬೇಕು. ಅಪರಾಧಿಗಳು ಕಟ್ಟಿದ ಅಕ್ರಮ ಮಹಲುಗಳ ಮೇಲೆ, ಬಿಲ್ಡಿಂಗ್ ಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಬುಲ್ಡೋಸರ್ ಹರಿಸಿ ಅವರನ್ನ ಬೀದಿಗೆ ತರುವ ಆ ಬುಲ್ಡೋಸರ್ ಮಾಡೆಲ್ ಇಂದು ಇಡೀ ದೇಶಕ್ಕೆ ಅತಿ ದೊಡ್ಡ ರೋಲ್ ಮಾಡೆಲ್ ಆಗಿದೆ. ಆದ್ರೆ ಬಂಗಾಳದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಅಲ್ಲಿ ಟಿಎಂಸಿಯ ಗೂಂಡಗಳು ಹಗಲು ಹೊತ್ತಲ್ಲೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾರಾದ್ರೂ ಎದುರು ಮಾತನಾಡಿದ್ರೆ ಅವರ ಮನೆಗಳಿಗೆ ನೇರವಾಗಿ ಬೆಂಕಿ ಹಚ್ಚಲಾಗ್ತಾ ಇದೆ. ಅಲ್ಲಿನ ಪೊಲೀಸರೇ ಆ ಗೂಂಡಗಳಿಗೆ ಸೆಲ್ಯೂಟ್ ಹೊಡೆಯುವಂತಹ ಅತ್ಯಂತ ದಯಾನೀಯ ಮತ್ತು ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಗೂಂಡಾ ರಾಜ್ಯದಿಂದ ಬೇಸತ್ತಿರುವಂತಹ ಬಂಗಾಳದ ಸಾಮಾನ್ಯ ಜನತೆ, ವಿಶೇಷವಾಗಿ ಅಲ್ಲಿನ ತಾಯಂದಿರಿಗೆ ಮತ್ತು ಯುವಕರಿಗೆ ಯೋಗಿ ಆದಿತ್ಯನಾಥ್ ಅವರೇ ಒಬ್ಬ ರಕ್ಷಕನಂತೆ ಕಾಣ್ತಾ ಇದ್ದಾರೆ. ಉತ್ತರ ಪ್ರದೇಶದಂತೆ ನಮ್ಮ ಬಂಗಾಳದಲ್ಲೂ ಕೂಡ ಈ ಗೂಂಡಗಳ ಮನೆ ಮೇಲೆ ಬುಲ್ಡೋಸರ್ ಹರಿಸಬೇಕು, ನಮಗೂ ನೆಮ್ಮದಿ ಬೇಕು ಎನ್ನುವಂತಹ ಕೂಗು ಇಂದು ಬಂಗಾಳದ ಗಲ್ಲಿ ಗಲ್ಲಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದೇ ಕಾರಣಕ್ಕೆ ಯೋಗಿಯವರ ಭಾಷಣ ಕೇಳಲು ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಅವರದ್ದೇ ಭದ್ರಕೋಟೆಯಲ್ಲಿ ಕಟ್ಟಿ ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ತಮ್ಮ ಅತಿದೊಡ್ಡ ಟ್ರಂಪ್ ಕಾರ್ಡ್ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರನ್ನ ಅಖಾಡಕ್ಕಿಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂಗಾಳದಲ್ಲಿ ಮಾಡ್ತಾ ಇರುವುದು ಕೇವಲ ಒಂದೆರಡು ರ್ಯಾಲಿಗಳಲ್ಲ. ಬಂಗಾಳದ ಮೂಲೆ ಮೂಲೆಯಲ್ಲಿ ಟಿಎಂಸಿಯ ಭದ್ರಕೋಟೆಯಲ್ಲೇ ಬರೋಬ್ಬರಿ 20ಕ್ಕೂ ಹೆಚ್ಚು ಬೃಹತ್ ಜನಸಭೆಗಳನ್ನ ಅವರು ನಡೆಸ್ತಾ ಇದ್ದಾರೆ. ಮೊದಲ ದಿನವೇ ಅವರು ಸೋನಾಮುಖಿ, ನಂದಕುಮಾರ್ ಮತ್ತು ಕಾಂತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಆನಂತರ ಮಾಲ್ಡಾ, ಪುರುಲಿಯಾ, ಬಾಂಕುರಾ ಮತ್ತು ಮೇದಿನಿಪುರದಲ್ಲಿ ಅವರ ರಣಕಹಳೆ ಮೊಳಗಿದೆ. ಬಿಜೆಪಿ ಸರಿಯಾಗಿ ಇದೇ ಜಾಗವನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಗೊತ್ತಾ? ಇದರ ಹಿಂದೆ ಒಂದು ಭಾರಿ ದೊಡ್ಡ ಪೊಲಿಟಿಕಲ್ ಅರ್ಥಮೆಟಿಕ್ ಇದೆ. 2021ರ ಚುನಾವಣೆಯಲ್ಲಿ ಸರಿಯಾಗಿ ಇದೇ ಕ್ಷೇತ್ರಗಳಲ್ಲಿ ಯೋಗಿ ಆದಿತ್ಯನಾಥ್ ಪ್ರಚಾರ ಮಾಡಿದ್ರು. ಅವರು ಎಲ್ಲೆಲ್ಲಿ ಕಾಲಿಟ್ಟಿದ್ದಾರೋ ಅಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ ಅತ್ಯಂತ ಅದ್ಭುತವಾಗಿತ್ತು. ಅಂದ್ರೆ ಯೋಗಿ ಪ್ರಚಾರ ಮಾಡಿದ ಜಾಗಗಳಲ್ಲೆಲ್ಲ ಕಮಲ ಹರಳುವಂತಹ ರೇಟ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿತ್ತು. ಅದೇ ಮ್ಯಾಜಿಕ್ ಅನ್ನ, ಅದೇ ಹಿಂದುತ್ವದ ಅಲೆಯನ್ನ 2026ರಲ್ಲೂ ಕೂಡ ರಿಪೀಟ್ ಮಾಡಲು ಬಿಜೆಪಿ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಯೋಗಿ ಆದಿತ್ಯನಾಥ್ ಅವರು ಕೇವಲ ರಸ್ತೆ, ನೀರು, ಕರೆಂಟ್ ಗಳಂತಹ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾತನಾಡುವ ನಾಯಕರಲ್ಲ. ಅವರು ಬಿಜೆಪಿಯ ಅತಿ ದೊಡ್ಡ ಹಿಂದೂ ಹೃದಯ ಸಾಮ್ರಾಟ್. ಬಂಗಾಳದಲ್ಲಿ ಅವರ ಭಾಷಣ ಹೇಗಿರಲಿದೆ ಅಂತಂದ್ರೆ ಟಿಎಂಸಿ ನಾಯಕರ ಎದೆಯಲ್ಲಿ ಅಕ್ಷರಶಃ ನಡುಕ ಹುಟ್ಟುವುದು ಗ್ಯಾರಂಟಿ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಬಾರಿ ಯೋಗಿಯವರ ಭಾಷಣದಲ್ಲಿ ಮಮತಾ ಬ್ಯಾನರ್ಜಿ ಅವರ ಕೋಟೆಯನ್ನು ಒಡೆದು ಹಾಕಲು ಪ್ರಮುಖವಾಗಿ 3 ಬ್ರಹ್ಮಾಸ್ತ್ರಗಳು ಪ್ರಯೋಗವಾಗಲಿವೆ. ಹಾಗಾದ್ರೆ
ಬ್ರಹ್ಮಾಸ್ತ್ರಗಳು ಯಾವ್ಯಾವು? ಮೊದಲ ಬ್ರಹ್ಮಾಸ್ತ್ರ ಸಂದೇಶ್ ಖಾಲಿಯ ಸೇಡು. ಬಂಗಾಳದ ಸಂದೇಶ್ ಖಾಲಿಯಾದಲ್ಲಿ ಟಿಎಂಸಿಯ ಗುಂಡಾ ಶೇಖ್ ಶಹಜಹಾನ್ ಮತ್ತು ಆತನ ಗ್ಯಾಂಗ್ ಹಿಂದೂ ಮಹಿಳೆಯರ ಮೇಲೆ ನಡೆಸಿದಂತಹ ಭೀಕರ ದೌರ್ಜನ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಯೋಗಿ ಆದಿತ್ಯನಾಥ್ ಅವರು ತಮ್ಮ ಭಾಷಣದಲ್ಲಿ ಈ ಸಂದೇಶ್ ಖಾಲಿಯ ಕರಾಳತೆಯನ್ನ ಎಳಿಯಾಗಿ ಬಿಟ್ಟುಟ್ಟಿದ್ದಾರೆ. ಇದೇ ಘಟನೆ ಯುಪಿಯಲ್ಲಿ ನಡೆದಿದ್ದರೆ ಆ ಗೂಂಡಗಳ ಕಥೆ ಎಂದೋ ಮುಗಿದು ಹೋಗ್ತಾ ಇತ್ತು, ಅವರ ಆಸ್ತಿಗಳು ಮಣ್ಣು ಪಾಲಾಗ್ತಾ ಇದ್ವು ಎನ್ನುವಂತಹ ಯೋಗಿಯವರ ಡೈಲಾಗ್ ಬಂಗಾಳದ ಪ್ರತಿಯೊಬ್ಬ ಮಹಿಳೆಯರ ಮನಸ್ಸಿಗೆ ನೇರವಾಗಿ ನಟಲಿದೆ. ಇನ್ನು ಬ್ರಹ್ಮಾಸ್ತ್ರ 2 ನುಸುಳುಕೋರರ ಮೇಲೆ ಬುಲ್ಡೋಸರ್. ಮಮತಾ ಬ್ಯಾನರ್ಜಿ ಅವರು ಕೇವಲ ತಮ್ಮ ವೋಟ್ ಬ್ಯಾಂಕ್ಗಳಿಗಾಗಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದಿರುವಂತಹ ರೋಹಿಂಗ್ಯಾಗಳಿಗೆ ಮತ್ತು ನುಸುಳುಕೋರರಿಗೆ ಆಶ್ರಯ ಕೊಟ್ಟಿದ್ದಾರೆ ಎನ್ನುವುದು ಬಹುದೊಡ್ಡ ಆರೋಪ. ಯೋಗಿ ಅವರು ತಮ್ಮ ಭಾಷಣದಲ್ಲಿ ಈ ಅಕ್ರಮ ವಲಸಿಗರನ್ನ ಒದ್ದೋಡಿಸುವ ಮತ್ತು ಅವರ ಅಕ್ರಮ ಆಸ್ತಿಗಳನ್ನ ಬುಲ್ಡೋಸರ್ ನಿಂದ ಧ್ವಂಸ ಮಾಡುವ ಅತ್ಯಂತ ಕಠಿಣ ಭರವಸೆಗಳನ್ನ ಜನರಿಗೆ ನೀಡಲಿದ್ದಾರೆ. ಇದು ಬಂಗಾಳದ ಯುವಕರಲ್ಲಿ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಇನ್ನು 3ನೇ ಬ್ರಹ್ಮಾಸ್ತ್ರ ಹಿಂದೂ ಹಬ್ಬಗಳ ಮೇಲಿನ ನಿರ್ಬಂಧ ಮತ್ತು ತುಷ್ಟೀಕರಣ. ಬಂಗಾಳದಲ್ಲಿ ದುರ್ಗಾ ಪೂಜೆ ಮತ್ತು ರಾಮನವಮಿಯ ಮೆರವಣಿಗೆಗಳ ಮೇಲೆ ಹೇರಲಾಗಿರುವಂತಹ ನಿರ್ಬಂಧಗಳು ಮತ್ತು ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಕಲ್ಲು ತೂರಾಟಗಳನ್ನ ಯೋಗಿ ಆದಿತ್ಯನಾಥ್ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಟಿಎಂಸಿಯ ತುಷ್ಟೀಕರಣದ ರಾಜಕಾರಣವನ್ನ ವೇದಿಕೆಯ ಮೇಲೆಯೇ ಬೆತ್ತಲೆ ಮಾಡಲಿದ್ದಾರೆ. ಈ 3 ಬ್ರಹ್ಮಾಸ್ತ್ರಗಳು ನಿಖರವಾಗಿ ಪ್ರಯೋಗವಾದರೆ ಬಂಗಾಳದಲ್ಲಿ ಹಿಂದುತ್ವದ ಒಂದು ಭಾರಿ ದೊಡ್ಡ ಸುನಾಮಿಯೇ ಏಳುತ್ತೆ. ಇದು ಟಿಎಂಸಿಯ ತುಷ್ಟೀಕರಣದ ವಿರುದ್ಧ ಭಾರಿ ದೊಡ್ಡ ಧ್ರುವೀಕರಣಕ್ಕೆ ಕಾರಣವಾಗಿ ಹಿಂದುತ್ವದ ವೋಟ್ ಬ್ಯಾಂಕ್ ಕಂಪ್ಲೀಟ್ ಆಗಿ ಬಿಜೆಪಿಯತ್ತ ವಾಲತೆ ಎನ್ನುವುದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಇನ್ನು ಯೋಗಿ ಆದಿತ್ಯನಾಥ್ ಅವರ ಮತ್ತೊಂದು ಪವರ್ ಏನಪ್ಪಾ ಅಂತಂದ್ರೆ ಅವರು ಕೊಡುವಂತಹ ಸ್ಲೋಗನ್ಗಳು ಅಥವಾ ಘೋಷವಾಕ್ಯಗಳು. ನಿಮಗ್ ನೆನಪಿರಬಹುದು 2021ರ ಪಶ್ಚಿಮ ಬಂಗಾಳ ಚುನಾವಣೆಯ ಸಮಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ಫೇಮಸ್ ಸ್ಲೋಗನ್ ಕೊಟ್ಟಿದ್ರು, ಟು ಮೈ ದೀದಿ ಗಯೆ, ಅಂದ್ರೆ ಮೇ 2ರಂದು ರಿಸಲ್ಟ್ ಬಂದಾಗ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ. ಈ ಸ್ಲೋಗನ್ ಎಷ್ಟೊಂದು ಹಿಟ್ ಆಗಿತ್ತು ಅಂತಂದ್ರೆ ಇಡೀ ಬಂಗಾಳದ ಜನ ಇದನ್ನೇ ಗುಣುಕ್ತಾ ಇದ್ರು. ಆದ್ರೆ ಈಗ 2026ರ ಚುನಾವಣೆಯಲ್ಲಿ ಅದೇ ಶೈಲಿಯಲ್ಲಿ ಯೋಗಿ ಅವರು ಮತ್ತೊಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾರೆ. ಅದೇ ಮೇ 4 ದೀದಿ ಗಯೆ. ಚುನಾವಣಾ ಫಲಿತಾಂಶ ದಿನಾಂಕವನ್ನ ಆಧರಿಸಿ ಈ ಘೋಷವಾಕ್ಯನ್ನ ಕೂಗಲಾಗಿದೆ. ಮೇ 4ರ ನಂತರ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರಕ್ಕೆ ವಿದಾಯ ಗ್ಯಾರಂಟಿ. ಈ ಬಾರಿ ಬಂಗಾಳದ ಜನತೆ ಮೋಸ ಹೋಗೋದಿಲ್ಲ, ಅಭಿವೃದ್ಧಿಗಾಗಿ ಮತ್ತು ಭದ್ರತೆಗಾಗಿ ಡಬಲ್ ಎಂಜಿನ್ ಸರ್ಕಾರವನ್ನ ತಂದೆ ತರ್ತಾರೆ ಅಂತ ಯೋಗಿ ಅವರು ವೇದಿಕೆಯ ಮೇಲೆಯೇ ಗುಡುಗಿದ್ದಾರೆ. ಈ ಘೋಷಣೆ ಟಿಎಂಸಿ ನಾಯಕರ ನಿದ್ದೆಗೆಡಿಸುವಲ್ಲಿ ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಪಶ್ಚಿಮ ಬಂಗಾಳದ ಚುನಾವಣಾ ಕಣ ಈಗ ಅಕ್ಷರಶಃ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಮಮತಾ ಬ್ಯಾನರ್ಜಿ ಎಷ್ಟೇ ಅಭೇದ್ಯವಾದಂತಹ ಕೋಟೆಯನ್ನ ಕಟ್ಟಿದ್ರು ಕೂಡ ಬುಲ್ಡೋಸರ್ ಬಾಬಾ ಯೋಗಿ ಆದಿತ್ಯನಾಥ್ ಅವರ ಎಂಟ್ರಿ ಆ ಕೋಟೆಯಲ್ಲಿ ಭಾರಿ ದೊಡ್ಡ ಬಿರುಕನ್ನ ಮೂಡಿಸುವುದು 100ಕ್ಕೆ 100 ಗ್ಯಾರಂಟಿ. ಅಪರಾಧಗಳನ್ನ ಮಟ್ಟ ಹಾಕುವ ಯೋಗಿಯವರ ಈ ಬುಲ್ಡೋಸರ್ ಮಾಡೆಲ್ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಇಮೇಜ್ ಬಂಗಾಳದ ಜನತೆಗೆ ಒಂದು ಹೊಸ ಆಶಾ ಕಿರಣವಾಗಿ ಕಾಣ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರ ಪ್ರಚಾರದ ಭರಾಟೆ ಮೇ 4ರಂದು ಎಂತಹ ಫಲಿತಾಂಶವನ್ನು ತಂದುಕೊಡಲಿದೆ ಎನ್ನುವುದನ್ನ ಇಡೀ ದೇಶವೇ ಕಾದ್ ನೋಡುತ್ತೆ. ಸೊ ನಿಮ್ಗೇನನ್ಸುತ್ತೆ? ಬಂಗಾಳದಲ್ಲಿರುವಂತಹ ಗುಂಡ ರಾಜ್ಯವನ್ನ ಅಂತ್ಯ ಮಾಡಲು ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಮಾಡೆಲ್ ಬಂಗಾಳಕ್ಕೂ ಅತಿ ಮುಖ್ಯ ಅಂತ ನಿಮ್ಗನ್ಸುತ್ತಾ? ಸಂದೇಶ್ ಖಾಲಿಯ ಘಟನೆ ನುಸುಳುಕೋರರ ಹಾವಳಿಯಿಂದ ಬೇಸತ್ತಿರುವಂತಹ ಬಂಗಾಳದ ಜನತೆ ಈ ಬಾರಿ ಟಿಎಂಸಿನ ಕಿತ್ತೊಗೆದು ಬಿಜೆಪಿಗೆ ಪಟ್ಟವನ್ನ ಕಟ್ಟಲಿದ್ದಾರಾ? ಮೇ 4 ದೀದಿ ಗೈ ಎನ್ನುವಂತಹ ಯೋಗಿಯವರ ಭವಿಷ್ಯ ಈ ಬಾರಿ ನಿಜವಾಗುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಚುನಾವಣಾ ಕಣ ಮತ್ತು ಯೋಗಿಯವರ ಮಾಸ್ಟರ್ ಪ್ಲಾನ್ ನ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲೇ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆ, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಮತ್ತು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ರಾಜಕಾರಣವನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.